ಸಿಯಾದು ಜಸ್ಟ್ ಸ್ನಾನ ಆಯಿತು. ಅವಳನ್ನ ಹೊರ್ಗಡೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಏನಂತ ಮುಂದೆ ಗೊತ್ತಾಗುತ್ತೆ ನಿಮಗೇ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಲು ಸ್ಮೈಲ್ ರಾಣಿ. ಅವಳಿಗೆ ಬಳೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ. ಅವಳು ಫುಡ್ಗೆ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅದು ಕೂಡ ಸ್ಟರ್ಲೈಸ್ ಮಾಡಿಬಿಟ್ಟು ವಾಶ್ ಮಾಡಿ ಡ್ರೈ ಮಾಡೋಕ್ಕೆ ಎತ್ತಿಟ್ಟೆ. ಮತ್ತು ಕ್ಯಾರೆಟ್ ಪ್ಯೂರ್ನ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಕಾರಲ್ಲಿ ತಿನ್ಸೋಕ್ಕೆ. ಸಿಯಾ ಎದ್ಲು. ಫೈನಲಿ ಸಿಯಾ ರೆಡಿ ಟು ಔಟಿಂಗ್. ಅವಳು ಆಟ ಸ್ಟಾರ್ಟ್ ಮಾಡ್ತಾಳೆ. ಯಾವ ಥರ ಸಖತ್ತಾಗಿ ಆಡ್ತಾಳೆ ಗೊತ್ತಾ ಕಾರಲ್ಲಿ ಇವಳು. ಅದಕ್ಕಂತಲೇ ಅದನ್ನು ಅಲ್ಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಸಖತ್ತಾಗಿ ಆಟ ಆಡ್ತಾ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಗೆ ಏನು ಅಂದರೆ ಹೀಗೆ ಹಡಗಲಿಯಿಂದ ಬಿಟ್ವಿ. ಸಾನ್ವಿ ಕೂಡ ಎದ್ಲು. ಹಾಯ್ ಹೇಳ್ತಾ ಇದ್ದಾಳೆ ಸಾನ್ವಿ. ಪ್ರವೀಣ್ ಅವರ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಬಿನ್ನಾಳ ಬಸವೇಶ್ವರ ಟೆಂಪಲ್ಗೆ. ಅದು ಆ್ಯಕ್ಚುಲಿ ಅವ್ರಿಗೆ ಗೊತ್ತೇ ಇರಲಿಲ್ಲ ಅವ್ರ ಮನೆ ದೇವರು ಅಂತ. ಅದು ಇತ್ತೀಚೆಗೆ ಏನೋ ಹೇಳೋರು ಅಂತ ಬರ್ತಾರೆ, ಅವ್ರು ಹೇಳಿ ಇವ್ರಿಗೆ ಸರ್ಚ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಇವರು ಇವಾಗ ನಡ್ಕೋತಾ ಇರೋ ದೇವರಿದು, ಅವ್ರ ಮನೆ ದೇವರು ಅಂತ. ಪ್ರವೀಣ್ ಕೂಡ ಸೆಕೆಂಡ್ ಟೈಮ್ ಇದು ಹೋಗ್ತಾ ಇರೋದು ಆ ಟೆಂಪಲ್ಗೆ. ಇದು ಬಂದ್ಬಿಟ್ಟು ನಮ್ಮ ಊರಲ್ಲಿ ಬರೋ ಒಂದು ಪಾರ್ಕ್. ಊರಲ್ಲಿ ಎಂಡಲ್ಲಿದೆ. ಗುಂಡು ಮರಿನೂ ಎದ್ಲು. ಬಿನ್ನಾಳ ಬಂದುಬಿಟ್ಟು ನನ್ನ ನೇಟಿವ್ ಪ್ಲೇಸಿಂದ 2 hours ಟೈಮ್ ತೊಗೊಳುತ್ತೆ. ಯಾಕಂದರೆ ಅಲ್ಲಿ ರೋಡ್ ಸರಿ ಇಲ್ಲ. 1.5 hourಲ್ಲೇ ಹೋಗ್ಬೋದಿತ್ತು. 65 ಕಿಲೋಮೀಟರ್ಸ್ ಇದೆ. 2 hours ತೊಗೊಳ್ತಾ ಇದೆ. ಸ್ವಲ್ಪ ಅಷ್ಟೇ ರೋಡ್ ಸರಿ ಇಲ್ಲ. ಮುಂದೆ ಎಲ್ಲ ಚೆನ್ನಾಗಿದೆ. ಇವತ್ತು ಬೇರೆ ಸಾಟರ್ಡೆ ಆದ್ದರಿಂದ ಪ್ರವಿಗೂ ರಜೆ. ಅದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬರುವಾಗ ಇಲ್ಲಿ ನಮ್ಮ ಊರಿನ ಹತ್ರ ಮದ್ದಲಗಟ್ಟೆ ಅಂತ ಬರುತ್ತೆ, ಅಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದ್ವಿ. ಇದೆ ನೋಡಿ ಆ ಪ್ಲೇಸ್ ತುಂಬ ಚೆನ್ನಾಗಿದೆ, ಮದ್ದಲಗಟ್ಟೆ ಅಂತ. ಇಲ್ಲಿಂದನೇ ಸಿಕ್ಕಾಪಟ್ಟೆ ಬಿಸಿಲು, ರೋಡ್ ಬೇರೆ ಸರಿ ಇಲ್ಲ, ತುಂಬ ಟೈಮ್ ತೊಗೊಳ್ತಾ ಇದೆ. ಸಿಯಾ ಬೇರೆ ಅಳ್ತಾ ಇದ್ಲು. ಹಾಗೆ ಅವಳಿಗೆ ಊಟ ಮಾಡಿಸಿ ಪ್ರವೀಣ್ ಕಾರಿಂದ ಎಳೆದು ಇದನ್ನೆಲ್ಲ ತೊಗೊಂಬಂದರು. ಅಲ್ಲಿ ಸಿಕ್ತು, ಇದ್ರ ಮರ ಎಲ್ಲ ಇತ್ತು. ನಾನು ಇದನ್ನು ಚೈಲ್ಡ್ ಡೇಸಲ್ಲಿ ತಿಂದಿದ್ದೆ. ನಮ್ಮ ಸೈಡ್ ಇದಕ್ಕೆ ಮಲೆನಾಡು ಹುಣ್ಸಿನ್ಕಾಯಿ ಏನೋ ಅಂತಾರೆ. ನಾನು ತಿಂದ್ಬಿಟ್ಟು ತುಂಬ ವರ್ಷಗಳೇ ಕಳೆದೋಯ್ತು. ನನ್ನ ಚೈಲ್ಡ್ ಡೇಸ್ ನೆನಪಾಗ್ತಿತ್ತು ಇವಾಗ. ಸಿಯಾ ಏನಪ್ಪ ಇದು ನನಗೆ ಬೇಕು ಅಂತ ತೊಗೊಳ್ತಾ ಇದ್ದಾಳೆ. ಟೆಂಪಲ್ ಕೂಡ ಬಂತು ನೋಡಿ. ಚಿಕ್ಕದ ಹಳ್ಳಿಯಲ್ಲಿ ಒಂದು ಚಿಕ್ಕ ಟೆಂಪಲ್ ಇದು. ಇದನ್ನು ಹುಡುಕಿರೋದು ತುಂಬ ವರ್ಷಗಳೇ ಕಳೆದೋಯ್ತಂತೆ ಅವ್ರಿಗೆ. ಹೀಗಿದೆ ನೋಡಿ ಇದು ಟೆಂಪಲ್. ಆ್ಯಕ್ಚುಲಿ ಸಿಯಾ ಹುಟ್ಟಿದ ಮೇಲೆ ಹೋಗೋ ಪ್ಲ್ಯಾನ್ಸ್ ತುಂಬ ಇತ್ತು, ಅದು ಇವಾಗ ಟೈಮ್ ಸಿಕ್ತು ನಮಗೆ. ಇದೇ ಬಸವೇಶ್ವರ ಟೆಂಪಲ್ಲು. ಈ ಥರ ಇದೆ. ಏನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ, ಸ್ವಲ್ಪ ಅದನ್ನು ಮಾಡಬೇಕು ಅವರು ಕೂಡ. ಚೆನ್ನಾಗಿದೆ. ಚಿಕ್ಕ ಬಸವಣ್ಣ. ಇದು ತೊಟ್ಟಿಲು. ಏನಪ್ಪ ಇದು ಸೌಂಡು? ಸಿಯಾ ನೋಡ್ತಾವಳೆ. ವಿಭೂತಿ ಎಲ್ಲ ಹಚ್ಕೊಂಡ್ಬಿಟ್ಟು ಸಿಯಾಗೂ ಹಚ್ಚಿ ದೇವ್ರ ದರ್ಶನ ತಗೋತಾ ಇದ್ದೀವಿ. ಪ್ರದರ್ಶನ ಎಲ್ಲ ಹಾಕ್ಬಿಟ್ಟು ರಿಟರ್ನ್ ಅಲ್ಲಿಂದ 5 minutes ಕೂತ್ಕೊಂಡು ಬಿಟ್ವಿ ಟೆಂಪಲಲ್ಲಿ. ಊಟಕ್ಕೆ ಈ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ವೆಜ್ ಫ್ರೈಡ್ ರೈಸ್, ಇನ್ನೊಂದು ಮಸಾಲ ರೈಸ್ ತೊಗೊಂಡಿದ್ವಿ. ಅದು ವೀಡಿಯೋ ಮಾಡಿಲ್ಲ. ಹಾಗೆ ನನ್ನ ಬರ್ಡೇಗೆ ಶಾಪಿಂಗ್ ಇತ್ತು, ಅದು ಕೂಡ ಸಾನ್ವಿ ಬ್ಯಾಗ್ ಬೇಡ ಅಂತ ಅವಳೇ ಇಟ್ಕೊಂಡ್ಬರ್ತಾ ಇದ್ದಾಳೆ. ಅದು ಶಾಪಿಂಗ್ ಮಾಡಿಕೊಂಡು ಹಾಗೆ ಮದ್ದಲಗಟ್ಟೆಯಲ್ಲಿ ಆಂಜನೇಯ ಟೆಂಪಲ್ ಕೂಡ, ಶನಿವಾರ ಅಂತ ಆಂಜನೇಯ ಟೆಂಪಲ್ ಕೂಡ ಹೋಗಿ ದರ್ಶನ ತೊಗೊಂಡು ಬಂದ್ವಿ.
ತುಂಬ ಚೆನ್ನಾಗಿದೆ. ಇದು ಹೊಳೆ ಎಲ್ಲ ತುಂಬ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ನಾವು ತುಂಬ ಹೋಗ್ತಾ ಇದ್ವಿ ಇಲ್ಲಿ ಚಿಕ್ಕವರಿದ್ದಾಗಿಂದನೂ. ವ್ಲಾಗ್ ಮುಗಿತಾ ಬಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.